ನಮ್ಮ ಮಗನ ವಿಚಾರದಲ್ಲಿ ಒಳ್ಳೇದಾಗೈತೆ, ನಮ್ಮ ಯಜಮಾನನ ವಿಚಾರದಲ್ಲೂ ಒಳ್ಳೇದಾಗೈತೆ. ಮನೇಲಿ ಸ್ವಲ್ಪ ಜಗಳ ಎಲ್ಲ ಇತ್ತು, ಸಮಸ್ಯೆ ಇತ್ತು. ಈಗ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ನಮಗೂ ತುಂಬಾ ಸಮಸ್ಯೆ ಇತ್ತು. ಸಮಸ್ಯೆಯಿಂದ ನಮ್ಗೆಲ್ಲ ಒಳ್ಳೇದಾಗಿದೆ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ದೇವಸ್ಥಾನ. ನಗು ನಗುತ್ತಾ ಕುಳಿತವಳೆ ಚೌಡೇಶ್ವರಿ ದೇವಿ, ಅನುದಿನವೂ ಹರಸವಳೆ ಚೌಡೇಶ್ವರಿ ದೇವಿ. ಶರತ್ ಅಂತ, ನಾವು ಬೆಂಗಳೂರಿಂದ ಬಂದಿರೋದು. ಇವತ್ತು ಏನು ಈ ಪುಣ್ಯಕ್ಷೇತ್ರ ಕುಣಿಗಲ್ನಲ್ಲಿ ತಾಯಿ ಚೌಡೇಶ್ವರಿ ಮತ್ತು ಚಾಮುಂಡೇಶ್ವರಿ ಜೊತೆಗೆ ಕಾಲಭೈರವ, ಅಘೋರ ಕಾಲಭೈರವ ನಿಂತ್ಕೊಂಡು ಈ ಕ್ಷೇತ್ರ ನಡೆಸ್ತಾ ಇದ್ದಾರೆ. ಇಲ್ಲಿ ಸೋಮವಾರ ಒಂದು ದಿನ ಬಿಟ್ಟು ಪ್ರತಿದಿನ ಬರವಣಿಗೆ ಇರುತ್ತೆ ತಾಯಿ ಚಾಮುಂಡೇಶ್ವರಿ. ನಾವು ಮನಸ್ಸಲ್ಲಿ ಏನು ಕೂತ್ಕೊತೀವಿ ಅದನ್ನು ಬರೀತಾರೆ. ಅದಕ್ಕೆ ಪರಿಹಾರ ಏನು, ಸಮಸ್ಯೆ ಏನು ಎಲ್ಲ ಅಮ್ಮನವ್ರು ನಿಂತ್ಕೊಂಡು ಇಲ್ಲಿ ನಡೆಸ್ತಾ ಇದ್ದಾರೆ. ಎಲ್ಲ ಬಂದಂಥ ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ. ಇವತ್ತು ಏನು ಇಲ್ಲಿ ದೇವಸ್ಥಾನದ್ದು ಒಂದು ಮೊದಲನೇ ಕಟ್ಟಡದ್ದು ಒಂದು ಪುಣ್ಯ ಮಾಡಿದ್ದಾರೆ. ಇವತ್ತು ಇದು ಇನ್ನೂ ಸಾವಿರಾರು ಜನ ಆಗಲಿ, ಲಕ್ಷಾಂತರ ಜನ ಆಗಲಿ, ಕೋಟ್ಯಾಂತರ ಜನ ಬರೋವಂಥ ಒಂದು ಪುಣ್ಯಕ್ಷೇತ್ರ ಆಗಲಿ ಅಂತ ನನ್ನ ಆಶೆ. ನಮ್ಮ ಹೆಸರು ರೇಣುಕಾ. ನಾವು ಬೆಂಗಳೂರಿಂದ ಬಂದಿರೋದು. ಕೆಂಗೇರಿ ಹತ್ರ ಕುಂಬ್ಳಗೂಡು ಅಂತ. ಈ ತಾಯಿನ ನಾವು ಆಲೇ ಒಂದು 3 ವರ್ಷದಿಂದನೂ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಯ್ತಿದ್ದೀವಿ. 3 ವರ್ಷದಿಂದನೂ ದೇವಸ್ಥಾನದಲ್ಲೇ ಇದ್ದೀವಿ. ನಾವು ನನ್ನ ಮಗನಿಗೆ ವಿಚಾರದಲ್ಲಿ SLC ಓದೋದ್ರಲ್ಲೇ ಆಗಲಿ ಏನೇ ಆಗಲಿ ತಾಯಿ ಹತ್ರ ಹರಕೆ ಕಟ್ಕೊಂಡಿದ್ದು ಎಲ್ಲ ಒಳ್ಳೇದಾಗೈತೆ ನಮ್ಗೆ ಆವತ್ತಿಂದ ಬಂದಾಗಿಂದನೂ. ಇವತ್ತು ಈ ತಾಯಿ ದೇವಸ್ಥಾನದ ಓಪನ್ ಅಂದ್ಬಿಟ್ಟು ಬಂದಿದ್ವಿ. ನಮ್ಮ ಮಗನ ವಿಚಾರದಲ್ಲಿ ಒಳ್ಳೇದಾಗೈತೆ, ನಮ್ಮ ಯಜಮಾನನ ವಿಚಾರದಲ್ಲೂ ಒಳ್ಳೇದಾಗೈತೆ. ಮನೇಲಿ ಸ್ವಲ್ಪ ಜಗಳ ಎಲ್ಲ ಇತ್ತು, ಸಮಸ್ಯೆ ಇತ್ತು. ಈಗ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಈಗೆಲ್ಲ ಎಲ್ಲ ನಡೀತಾ ಐತೆ, ಚೆನ್ನಾಗಿದ್ದೀವಿ. ಈಗ ನಾವು ಮನೆಯಲ್ಲಿ ಎಲ್ಲರೂ ನಗ್ನಗ್ತಾ ಚೆನ್ನಾಗಿದ್ದೀವಿ. ನಾವು ಗೇರ್ಪಾಳ್ಯದಿಂದ ಇಲ್ಲಿ ನಮಗೂ ತುಂಬ ಸಮಸ್ಯೆ ಇತ್ತು. ಸಮಸ್ಯೆಯಿಂದ ನಮಗೆಲ್ಲ ಒಳ್ಳೆಯದಾಗಿದೆ. ನಾವು ವರ್ಷ ಅಮ್ಮಂಗೆ ಕರ್ಕೊಂಡೋಗಿ ಹಬ್ಬ ಮಾಡ್ತೀವಿ. ಜೋರಾಗಿ ಮಾಡ್ತೀವಿ ಹಬ್ಬನ, ಊರಹಬ್ಬ ಥರ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ನಾವು ನಮಗೇನಪ್ಪ ಅಂದರೆ ಸಮಸ್ಯೆ, ನಮ್ಮ ಸೊಸೆಗೆ ಚೆನ್ನಾಗಿ ಹುಷಾರಿರಲಿಲ್ಲ, ಏನಿರಲಿಲ್ಲ. ನಾವು ಹರ್ಚ್ಕೊಂಡು ಚೆನ್ನಾಗೆ ನಾವು ಹಬ್ಬ ಮಾಡ್ತೀವಿ. 7-8 ಮರಿ ಕತ್ತರಿಸ್ತೀವಿ, ಗಾವು ಮಾಡಿಸ್ತೀವಿ. ಎಲ್ಲ ಚೆನ್ನಾಗಿ ಗೇರ್ಪಾಳ್ಯದೊಳಗೆ ನಾವು ಹಬ್ಬ ಮಾಡಿಸ್ತೀವಿ, ನಂಬ್ತಿದ್ದೀವಿ. ಬರೋ ಭಕ್ತರಿಗೂ ನೀವು ನಂಬಿ ಬನ್ನಿ, ದೇವರ ನಂಬಬೇಕು ನೀವು ಅಷ್ಟೇ. ಅವಳು ಚೌಡೇಶ್ವರಿ ನಮ್ಮಮ್ಮ ಎಲ್ರಿಗೂ ಒಳ್ಳೇದು ಮಾಡ್ತಾಳೆ. ನಂಬಿ ಬರಬೇಕು ಅವ್ರನ್ನ. ನಾಗರಾಜು, ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ. ಹಿಂಗೆ ಯಾರೋ ಹೇಳಿದ್ರು, ನಾವೆಲ್ಲ ಕಡೆ ಹೋಗಿದ್ದೋ, ಎಲ್ಲಿ ಏನೂ ಆಗಲಿಲ್ಲ. ಆಮೇಲೆ ಯಾರೋ ಹೇಳಿದ್ರು, ಇಲ್ಲಿ ಬಂದು ಅವತ್ತು ಕೇಳ್ಕೊಂಡು ಹೋದ. ಬೆಳಿಗ್ಗೆ ನಿಮ್ಗೆ ಒಳ್ಳೇದಾಗ್ತದೆ, ಒಳ್ಳೇದಾದರೆ ಬರ್ರಿ, ಇಲ್ಲಾಂದರೆ ಬೇಡ ಅಂತ ಹೇಳಿದರು.
ಬಂದು ಏನೋ ಕೇಳ್ಕೊಂಡು ಎಲ್ಲ ಸ್ವಲ್ಪ ಮಾಡ್ಕೊಂಡು ಹೋದ, ಬೆಳೆಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರು. ನೈಟ್ ಹೋದ, ಬೆಳೆಗೆ ಒಳ್ಳೇದಾಯಿತು. ತಿರ್ಗಾ 2 ದಿವಸಕ್ಕೆ ಬಂದು ತಿರ್ಗಾ ಎಲ್ಲ ನಾವು ದೇವ್ರ ಹತ್ರ ಎಲ್ಲ ಕೇಳ್ಕೊಂಡು ಎಲ್ಲ ಮಾಡ್ಕೊಂಡು ಹೋದ್ಮೇಲೆ 50% ಅವರು ಹುಷಾರಿರಲಿಲ್ಲ, 50% ಹುಷಾರಾಯಿತು. ಅದಕ್ಕೆ ಆ ನಂಬಿಕೆ ಮೇಲೆ ನಾವು ನಂಬಿ ಬರ್ತಾಯಿದ್ದೀವಿ. ಇವತ್ತು ಬಂದಿದ್ದೀವಿ, ಅದೇ ತಾಯಿನ ನಂಬಿದ್ದೀವಿ. 50% ಚೆನ್ನಾಗಾಗಿದೆ. ಆ ನಂಬಿಕೆ ಮೇಲೆ ಬಂದಿದ್ದೀವಿ. ನಮ್ಗೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಐತೆ. ಬಂದು ಆ ತಾಯಿಗೆ ಇದು ಮಾಡ್ತಾಯಿದ್ದೀವಿ. ವೀಕ್ಷಕರೇ, ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ? ತುಮಕೂರು ಜಿಲ್ಲೆ ಕುಣಿಗಲ್ನ ಹೌಸಿಂಗ್ ಬೋರ್ಡ್ನಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 80 ಕಿಲೋಮೀಟರ್ ಸಮೀಪದಲ್ಲಿದೆ.